ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಆಸೆದವ ಇವತ್ತಿನ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಶ್ರುತಿ ರೂಮ್ನಲ್ಲಿ ಇರ್ತಾಳೆ. ಅಲ್ಲಿಗೆ ಅವನು ರವಿ ಬರ್ತಾನೆ. ಬಂದ ತಕ್ಷಣ ಶ್ರುತಿ ಕೇಳ್ತಾಳೆ, ಅಲ್ಲ ರವಿ, ನಿಮ್ಮ ಅಮ್ಮ ಇವಾಗ ಹೇಗಿದ್ದಾರೆ ಅಂತೇಳಿ ಕೇಳಿದ ತಕ್ಷಣ, ಅಯ್ಯೋ ಶ್ರುತಿ, ಅದನ್ನೇನು ಕೇಳ್ತೀಯಾ? ನಮ್ಮಮ್ಮ ನನ್ನ ಆಡಿದ ನಾಟಕನೆಲ್ಲ ನಂಬ್ಕೊಂಡು ನಿಜ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಅವರು ನನ್ನನ್ನು ಕರೆದ್ಬಿಟ್ಟು ಕೂರಿಸ್ಕೊಂಡು ಇನ್ಮೇಲಿಂದ ನೀನು ಹೀಗೆ ಇರೋ, ಅವ್ರ ಜೊತೆ ಎಲ್ಲ ಸೇರಬೇಡ, ಅವ್ರ ಜೊತೆ ಎಲ್ಲ ಮಾತಾಡಬೇಡ ಅಂತೆಲ್ಲ ಹೇಳ್ಕೊಡ್ತಾ ಇದ್ರು ಗೊತ್ತಾ ಅಂತೇಳಿ ರವಿ ಹೇಳ್ತಾನೆ. ಹೌದಾ, ನೋಡು ಎಷ್ಟು ಇದ್ದಾರೆ ಇವರು. ಪಾಪ ನನಗಂತೂ ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡಿರೋದಕ್ಕೆ ಆಗಲ್ಲ. ಪಾಪ ಮೀನಾ ಅವರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ ಅಂತೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ, ಒಂದು ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಇದನ್ನೆಲ್ಲ ಹೇಳು, ಯಾಕೆ ಪಾಪ ಅವರೆಲ್ಲ ಅವ್ರಿಗೆ ಬೈಯಕ್ಕೆ ಹೋದ್ರು ಅಲ್ವಾ ಅಂತೇಳಿ ಹೇಳಿದ ತಕ್ಷಣ, ಸರಿ ಇರು, ನಾನೇ ಒಂದ್ಸಲ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಅಂತೇಳಿ ಶ್ರುತಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ ತಕ್ಷಣ, ಎಲ್ಲಿದ್ದೀಯಮ್ಮ? ಹೊರಗಡೆ ಇದ್ದೀನಿ ಹೇಳೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡು, ನಮಗೊಬ್ಬರು ಫ್ಯಾಮಿಲಿ ಡಾಕ್ಟ್ರು ಸೈಕಿಯಾಟ್ರಿಸ್ಟ್ ಇದ್ದಲ್ಲ, ಅವರನ್ನು ಕಾಂಟ್ಯಾಕ್ಟ್ ಮಾಡು ಅಂತೇಳಿ ಹೇಳ್ತಾರೆ. ಅದಕ್ಕೆ ಯಾಕೆ, ಏನಾಯ್ತೆ, ನಿಂಗೆ ಹುಷಾರಿಲ್ವಾ, ಹುಷಾರು ತಪ್ಪಿಬಿಟ್ಟಿದೆಯಾ, ಏನಾಯ್ತೆ ಅಂತೇಳಿ ಅವರಮ್ಮ ಕೇಳ್ತಾರೆ. ಅಲ್ಲ ಅಮ್ಮ, ನನಗೆಲ್ಲ ಆಗಿರೋದು ನಿನ್ನ ತಲೆ ತೋರಿಸ್ಬೇಕು, ನಿನ್ನ ತಲೆ ಸರಿಗಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಏನೇ ನೀನು ಅವಳ ಮಾತು ಕಟ್ಕೊಂಡು ನನಗೆ ಹುಚ್ಚಿ ಅಂತ ಹೇಳ್ತಾ ಇದೀಯಾ ಅಂತೇಳಿ ಬೈತಾರೆ. ಅದಕ್ಕೆ, ಅಲ್ಲಮ್ಮ ನೀನೇನಮ್ಮ ನಮ್ಮ ಅತ್ತೆ ಮಾತು ಕೇಳಿಕೊಂಡು ಮೀನಾ ಅವ್ರಿಗೆ ಅಷ್ಟು ಚೆನ್ನಾಗೆಲ್ಲ ಬೈದ್ಬಿಟ್ಟು ಬಂದಿದ್ಯಾ, ಅವ್ರಿಗೆ ಹರ್ಟ್ ಮಾಡೋಕ್ಕೆ ಯಾರಮ್ಮ ನಿಂಗೆ ರೈಟ್ಸ್ ಕೊಟ್ಟಿದ್ದು, ಯಾಕಮ್ಮ ಆ ಥರ ಎಲ್ಲ ಮಾತಾಡಿದೆ ಅಂತ ಕೇಳಿದ್ರೆ, ಅಲ್ಲ ಕಣೆ, ನನಗೆ ನನ್ನ ಮಗಳು ಖುಷಿಯಾಗಿರೋದೇ ಸರಿ, ಅದಕ್ಕೆ ಅದನ್ನೆಲ್ಲ ಮಾಡಿದೆ. ನೀನು ಫಸ್ಟು ಅವ್ಳ ಜೊತೆ ಮಾತಾಡೋದನ್ನು ಬಿಡು, ಸರಿಯಾಗಿರೋದು ಕಲ್ತ್ಕೊ ಅಂತೇಳಿ ಅವರಮ್ಮ ಹೇಳ್ತಾರೆ. ನೋಡಮ್ಮ, ನನಗೆ ಗೊತ್ತು ನಾನು ಹೇಗಿರಬೇಕು ಅಂತ, ಅದು ನನಗೆ ಹೇಳಕ್ಕೆ ಬರಬೇಡ. ಇದು ನನ್ನ ಮನೆ, ಇದು ನನ್ನ ಫ್ಯಾಮಿಲಿ. ನಾನು ಇಲ್ಲಿ ಹೇಗಿರಬೇಕು ಅಂತ ಚೆನ್ನಾಗಿ ಗೊತ್ತು. ನಾನಿವಾಗ ಅನಿತಾ, ಶ್ರುತಿ, ರವಿ ಇವಾಗ ನಾನು ಗೊತ್ತಾಯ್ತಾ ಅಂಥೇಳಿ ಕೋಪ ಮಾಡಿಕೊಂಡು ಫೋನ್ ಕಟ್ ಮಾಡಿಬಿಟ್ಟು ಇಡ್ತಾಳೆ. ಆಗ ರವಿಗೆ ಹೇಳ್ತಾಳೆ, ನೋಡಿದ್ಯಾ ಇವಾಗ ನಾನು ಎಷ್ಟು ಹೇಳಿದ್ದೀನಿ ಬಿಡು, ಪಾಪ ಮೀನಾ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಸರಿ, ಇವಾಗ ನಾನು ನಮ್ಮಮ್ಮಂಗಾದ್ರು ನೀನು ಬೈಬೇಕಲ್ವಾ ಅಂತ ಕೇಳಿದ ತಕ್ಷಣ, ಇಲ್ಲಪ್ಪ ನಾನಂತೂ ಬೈಯಕ್ಕೆ ಬರಲ್ಲ ಅಂತೇಳಿ ರವಿ ಹೇಳ್ತಾನೆ. ಅಲ್ಲ, ನಾನು ನೋಡಿದ್ರೆ ಅವಾಗಲಿಂದ ನಿಮ್ಮಮ್ಮಂಗೆ ಬೈತಾನೆ ಇದ್ದೀನಿ, ನೀನು ನಮ್ಮಮ್ಮಂಗೆ ಹೇಳ್ಬೇಕು ತಾನೆ, ನಾನಂತೂ ವಿಷಯಕ್ಕೆ ಬರಲ್ಲಪ್ಪ. ನೀವು ಯಾವಾಗ ಅಂದ್ರೆ ಅವಾಗ ಅಮ್ಮ ಮಗಳು ಒಂದಾಗ್ಬಿಡ್ತೀರಾ, ಅದನ್ನ ಇಟ್ಕೊಂಡು ಆಮೇಲೆ ನನಗವತ್ತು ನಮ್ಮಮ್ಮಂಗೆಲ್ಲ ಬೈದೆ ಅಂತ ಇಟ್ಕೊಂಡು ನಾನೆಲ್ಲಿಗೆ ಹೋಗಲಿ, ನಾನು ನಿಮ್ಮ ವಿಷಯಕ್ಕೆ ಬರಲ್ಲ, ಏನು ಬೇಕಾದರೂ ಮಾಡ್ಕೊಳ್ರಪ್ಪ, ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ ಅಂತ ರವಿ ಹೇಳ್ತಾನೆ. ಅದಕ್ಕೆ ಶ್ರುತಿ, ಪರವಾಗಿಲ್ಲ, ಈಗ ಬರ್ತಾ ಬರ್ತಾ ಒಳ್ಳೆ ಹಸ್ಬೆಂಡ್ ಆಗ್ತಾ ಇದೆಯಾ ನೀನು ಅಂತೇಳಿ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಈ ಕಡೆ ಪ್ರಮೀಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಆ ಪಕ್ಕದ ಮನೆಯವರೆಲ್ಲ ಸೇರಿಕೊಂಡು. ಅವರು ಡಾಕ್ಟ್ರು, ಯಾರೇ ಇದು, ನೀವು ಯಾರ ಕಡೆಯವರು ಅಂತ ಕೇಳಿದ ತಕ್ಷಣ, ನೋಡಿ ನಾವು ಪಕ್ಕದ ಮನೆಯವರು, ಅವ್ರು ತಲೆ ಸುತ್ತ ಬಿದ್ದುಬಿಟ್ರು, ಅದಕ್ಕೆ ಕರ್ಕೊಬಂದ್ವಿ, ಅವರು ಮಗಳು ಇವಾಗ ಬರ್ತಾರೆ, ಕಲ್ಯಾಣಿ ಅವ್ರಿಗೆ ಫೋನ್ ಮಾಡಿದ್ದೀವಿ ಅಂತ ಹೇಳೋಷ್ಟರಲ್ಲಿ ಅಲ್ಲಿಗೆ ಕಲ್ಯಾಣಿ ಓಡ್ಕೊಂಬರ್ತಾಳೆ. ಅಮ್ಮ ಅಮ್ಮ ಏನಾಯ್ತಮ್ಮ, ಏನಾಯಿತು ನಿಂಗೆ ಅಂತೇಳಿ ಕೇಳ್ತಿರ್ತಾಳೆ. ಅದಕ್ಕೆ, ನೋಡು, ಈಗ ನಿಮ್ಮಮ್ಮಂಗೆ ತುಂಬಾ ಹುಷಾರಿಲ್ಲ, ಅವ್ರಿಗೆ ತುಂಬಾ ಹುಷಾರಿಲ್ಲ ಕಣಮ್ಮ, ತಲೆ ಸುತ್ತ ಬಿದ್ದುಬಿಟ್ರು, ಅವ್ರನ್ನ ನೋಡ್ಕೋಬೇಕಲ್ವ ನೀನು, ಎಲ್ಲ ದೂರದಲ್ಲಿ ಹೋಗಿ ನೀನು ಕೂತ್ಕೊಂಡ್ಬಿಟ್ರೆ ಈ ಥರ ಹುಷಾರು ತಪ್ಪಿದಾಗ ಏನಮ್ಮ ಮಾಡೋದು, ಕಲ್ಯಾಣಿ ಹುಷಾರಾಗಿ ನೋಡ್ಕೊ, ಸರಿನಾ ಅಂತೇಳಿ ಅವರು ಹೊಲೆಯಿಂದ ಹೊರಟೋಗ್ತಾರೆ. ಆಗ ರೋಹಿಣಿ, ಅವಳು ಕಲ್ಯಾಣಿ ಇರೋಳು, ಅಮ್ಮ ಎದ್ದೇಳಮ್ಮ, ಏನಾಯ್ತಮ್ಮ, ನಾನು ಕಲ್ಯಾಣಿ ಬಂದಿದ್ದೀನಿ ನೋಡಮ್ಮ ಅಂತೇಳಿ ಹೇಳ್ತಿರ್ತಾಳೆ. ಅದಕ್ಕೆ ಅವಳು ನಿಧಾನ ಕಣ್ಬಿಟ್ಬಿಟ್ಟು, ಏನೂ ಇಲ್ಲ ಕಣಮ್ಮ, ನನಗೇನು ಆಗಿಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಯಾಕಮ್ಮ ಈ ಥರ ಎಲ್ಲ ಮಾಡ್ಕೊಂಡಿದೀಯಾ, ಏನಾಯಿತು ನಿಂಗೆ ಅಂಥೇಳಿ ಕೇಳೋಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ. ಇಲ್ಲ, ಅವ್ರಿಗೆ ಇವಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಮೈಲ್ಡಾಗಿ ಅಟ್ಯಾಕ್ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಗಾಬರಿ ಆಗುತ್ತೆ. ಯಾಕಮ್ಮ ಈ ಥರ ಎಲ್ಲ ಮಾಡ್ಕೋತಾ ಇದೆಯಾ ನೀನು, ಯಾಕಮ್ಮ ಟೆನ್ಷನ್ ತೊಗೋತಾ ಇದೆಯಾ, ಆರಾಮಾಗಿರ್ಬೇಕಲ್ವಾ ಅಂತೇಳಿ ರೋಹಿಣಿ ಕೇಳ್ತಾಳೆ. ಅದಕ್ಕೆ, ಅಲ್ಲ ಕಣಮ್ಮ, ನನಗೆ ಒಂದೇ ಚಿಂತೆ ಅಷ್ಟೇ, ನೀನೇ ನಿಂಗೆ ಇಷ್ಟ ಇರೋ ಜೀವನ ಆಯ್ಕೆ ಮಾಡಿಕೊಂಡು ಎಲ್ಲೋ ಹೊಟ್ಟೋಗಿ ಕೂತ್ಕೊಂಡ್ಬಿಟ್ಟಿದ್ಯಾ, ಆದರೆ ಈ ಮಗು ನೋಡು, ನಾನಿಲ್ಲ ಅಂತಂದರೆ ಈ ಮಗು ಗತಿ ಏನು, ನೀನೇ ಯೋಚನೆ ಮಾಡಿದ್ಯಾ ಅಂಥೇಳಿ ಅವ್ರ ತಾಯಿ ಕೇಳ್ತಾರೆ. ಅಲ್ಲ ಅಮ್ಮ, ಈಗ ನಾನು ಕರ್ಕೊಂಡೋಗಿ ಅವನ ಜೊತೆಲಿ ಇರಿಸ್ಕೊಳಕ್ಕಾಗತ್ತಾ, ನೀನೇ ಹೇಳು, ಆದರೆ ಈ ಥರ ಟೆನ್ಷನ್ ಎಲ್ಲ ಮಾಡ್ಕೋಬೇಡಮ್ಮ, ಆರಾಮಾಗಿರು ಅಂತೇಳಿ ಹೇಳ್ತಿರ್ತಾಳೆ. ಆಗ ಡಾಕ್ಟರು, ಇಲ್ಲ, ಅವ್ರಿಗೆ ನೋಡ್ಕೊಳಕ್ಕೊಬ್ರು ಕೇರ್ ಟೇಕರ್ ಆದರೂ ಇರಬೇಕಾಗತ್ತೆ ನೀವು ಅಂತೇಳಿ ಹೇಳಿರ್ತಾರೆ.
ಈ ಕಡೆ ಸೂರ್ಯ ಕಾರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಅಲ್ಲಿ ಪ್ಯಾಸೆಂಜರ್ ಕೂತ್ಕೊಂಡಿರ್ತಾರೆ ಹಿಂದೆ. ಅವನು ಹುಡುಗ ಹಿಂದೆ ಕೂತಿರೋನು, ಬರ್ತಾ ಇದ್ದೀವಿ, ಇನ್ನೊಂದು 5 ನಿಮಿಷ ಹೊರಟಿವಿ, ಆನ್ ದ ವೇ ಇದ್ದೀವಿ ಅಂತ ಹೇಳಿ ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಸೂರ್ಯ, ಹೌದಾ ಸರ್, ಏನು ವಿಚಾರ ಮಾತಾಡ್ತಾ ಇದ್ದೀರಾ? ಅಂದರೆ ಹುಡುಗಿ ನೋಡೋಕೆ ಏನಾದರೂ ಹೋಗ್ತಾ ಇದ್ದೀರಾ? ಮದುವೆ ಫಿಕ್ಸ್ ಆಗ್ತಾ ಇದೆಯಾ ನಿಮಗೆ ಅಂತೇಳಿ ಕೇಳ್ತಾನೆ. ಓ ಸರ್, ನಿಮ್ಗೆ ಹೆಂಗೆ ಗೊತ್ತಾಗೋಯ್ತು? ಇಷ್ಟು ಬೇಗ ಹೆಂಗೆಲ್ಲ ಹೇಳ್ಬಿಟ್ರಿ ನೀವು ಅಂತೇಳಿ ರವಿ ಕೇಳ್ತಾನೆ. ನಮ್ಗೆ ಗೊತ್ತಾಗುತ್ತೆ ಬಿಡಿ ಸರ್. ಅಲ್ಲ ಸರ್, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ಮನೇಲಿ ಯಾರೂ ಬರ್ತಾ ಇಲ್ವಲ್ಲ, ಹೇಗೆ ಅಂತೇಳಿ ಕೇಳಿದ ತಕ್ಷಣ, ಇಲ್ಲ ಇಲ್ಲ, ನಮ್ಮ ಮನೇಲೆಲ್ಲ ಬೇರೆ ಕಾರಲ್ಲಿ ಬರ್ತಾ ಇದ್ದಾರೆ, ನಾವಿವಾಗ ನಾನೊಬ್ಬನೇ ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ ಅಂತ ಹೇಳೋಷ್ಟರಲ್ಲಿ, ಅಲ್ಲ ಸರ್, ನನಗಿವಾಗ ಇದೇ ದೊಡ್ಡ ಕನ್ಫ್ಯೂಷನ್ನು, ಮದುವೆ ಮಾಡ್ಕೋಬೇಕಾ ಬೇಡವಾ ಅಂತ, ನೀವೇ ಏನಾದರೂ ಹೇಳಿ ಸರ್ ಅಂಥೇಳಿ ಹೇಳ್ತಾನೆ. ಅಯ್ಯೋ ಸರ್, ಅದನ್ನೇನು ಸರ್ ಹೇಳೋದು, ಮದುವೆ ಮಾಡ್ಕೊಳ್ಳಿ ಸರ್, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಜೀವನ ಎಲ್ಲ ಹೇಗಿರುತ್ತೆ ಅಂತ ಹೇಳಿದ ತಕ್ಷಣ, ಏನು ಸರ್ ನೀವು ಈಗಲೇ ಭಯಪಡಿಸ್ತಾ ಇದ್ದೀರಾ ನಮಗೆ ಅಂತೇಳಿ ಹೇಳ್ತಾನೆ. ನಿಮ್ಗೆ ಮದುವೆ ಆಗಿದೆ ಸರ್, ಹಂಗಾದ್ರೆ ನೀವು ಹುಡುಗಿ ನೋಡೋಕೆ ಹೋದ ತಕ್ಷಣ ಇಷ್ಟಪಟ್ಬಿಟ್ರ ಸರ್ ಅಂತೇಳಿ ಕೇಳ್ತಾನೆ. ಅಯ್ಯೋ, ನನಗೂ ಮೊದಲು ಇಷ್ಟ ಇರಲಿಲ್ಲ ಕಣ್ರಿ, ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಇಷ್ಟ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾನೆ. ಅಲ್ಲ ಸರ್, ಹಾಗಾದರೆ ಈಗ ನೋಡಿ ಸರ್, ಸಮುದ್ರ ಪಕ್ಕದಲ್ಲಿ ನಿಂತ್ಕೊಂಡು ಈಜ್ಲಾ ಬೇಡವಾ ಅಂತೇಳಿ ತಲೆ ಕೆಡಿಸ್ಕೋಬಾರ್ದು, ಒಳಗಡೆ ಧುಮುಕ್ಬಿಡ್ಬೇಕು ಫಸ್ಟು, ಆಮೇಲೆ ಏನಾಗುತ್ತೋ ಆಗಲಿ ಅಂತೇಳಿ ಯೋಚನೆ ಮಾಡೋಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೋಬಾರ್ದು ಸರ್ ಅಂತೇಳಿ ಹೇಳ್ತಾನೆ. ಹ್ಞೂ, ಏನು ಸರ್ ನೀವು ಪದೇ ಪದೇ ಈ ಥರ ಭಯಪಡಿಸ್ತಾ ಇದ್ದೀರಾ? ಈಗ ಮಾಡ್ಕೋಬೇಕೋ ಮದುವೆನ ಬೇಡವೋ ಅಂತ ಸರಿಯಾಗಿ ಕ್ಲಾರಿಟಿ ಕೊಡಿ ಸರ್, ನನಗೆ ನೀವೀಗಲೇ ಈ ಥರ ಎದುರಿಸ್ಬಿಟ್ರೆ ನಾವೇನು ಸರ್ ಮಾಡೋದು ಅಂತೇಳಿ ಹೇಳ್ತಾನೆ. ಅಲ್ಲ ಸರ್, ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹಳ್ಳ ಗುಂಡಿ ಎಲ್ಲ ಇದ್ದೇ ಇರುತ್ತೆ, ಹಾಗಾದ್ರೆ ನಾವು ಡ್ರೈವಿಂಗ್ ಮಾಡೋದು ನಿಲ್ಲಿಸ್ಬಿಡ್ತೀವಾ? ಇಲ್ಲ ತಾನೇ, ಹೇಗಿದ್ರು ಹೋಗೇ ಹೋಗ್ತೀವಿ ತಾನೇ, ಇದು ಹಾಗೇನೆ ಜೀವನ ಅಂತೇಳಿ ಹೇಳ್ತಾರೆ. ಅಲ್ಲ ಸರ್, ಹಾಗಾದರೆ ನಿಮ್ಮ ಹೆಂಡತಿ ಹೇಗೆ ಸರ್, ಅವ್ರು ನಿಮ್ಗೆ ಹೇಗೆ ಸಿಕ್ಕಿದ್ದಾರೆ? ನಿಮ್ಗೆ ಸಿಕ್ಕಿರೋದು ದೇವತೆನ ಅಥವಾ ಭೂತನ ಅಂತ ಹೇಳಿ ಕೇಳ್ತಾನೆ. ಅಯ್ಯೋ ಸರ್, ಅದನ್ನೇನೋ ಕೇಳ್ತೀರಾ, ಅದಕ್ಕೆ ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಡರ್ರ ಅನ್ಸ್ಬಿಟ್ಟು ಕೊಟ್ಟಿರ್ತಾರಲ್ಲ, ಹಂಗಿದ್ದಾಳೆ ನನ್ನ ಹೆಂಡ್ತಿ, ಯಾವಾಗ ಹೆಂಗಿರ್ತಾಳೋ ಏನೋ ಗೊತ್ತಾಗೋದಿಲ್ಲ. ಈ ಹುಡುಗಿರೆಲ್ಲ ಹೇಗೆ ಗೊತ್ತಾ ಸರ್, ಕಾಯಿನ್ಗಳಿದ್ದಂಗೆ 2 ಮುಖಗಳು ಇರುತ್ತೆ, ಒಟ್ಟಿಗೆ ನಮ್ಗೆ 2 ಮುಖಗಳು ತೋರಿಸ್ತಾನೆ ಇರ್ತಾರೆ, ಅದನ್ನು ಅನುಭವಿಸ್ಕೊಂಡು ಇರಬೇಕಷ್ಟೇ ನಾವು ಒಟ್ಟೊಟ್ಟಿಗೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಸರ್, ಇವಾಗ ನಿಮಗೆ ವೀಕೆಂಡಲ್ಲಿ ಡ್ರಿಂಕ್ಸ್ ಮಾಡೋದೇನಾದ್ರು ಅಭ್ಯಾಸ ಇದೆಯಾ ಸರ್ ಅಂತೇಳಿ ಕೇಳಿದ ತಕ್ಷಣ, ಹೌದು ಸರ್, ಡ್ರಿಂಕ್ಸ್ ಮಾಡ್ತೀನಿ ಅಂತೇಳಿ ಹುಡುಗ ಹೇಳ್ತಾನೆ. ಅದಕ್ಕೆ, ಅಷ್ಟೇ ಬಿಡಿ ನಿಮ್ಮ ಕತೆ, ಏನಾದರೂ ನೀವು ಡ್ರಿಂಕ್ಸ್ ಮಾಡಿದ್ರೆ ಈ ನೀವು ಮಾಡಿರೋ ತಪ್ಪುಗೆ ಎಲ್ಲನೂ ಸೇರಿಸಿ ಒಟ್ಟಿಗೆ ಹಾಕ್ಕೊಂಡು ನಿಮಗೆ ಆಮೇಲೆ ಇದೆ ಅಂತೇಳಿ ಹೇಳ್ತಿರ್ತಾನೆ. ಸಡನ್ನಾಗಿ ಬಂದು ಮೀನಾ ಗಾಡಿಗೆ ಅವನೇ ಡಿಕ್ಕಿ ಹೊಡೆದ್ಬಿಡ್ತಾನೆ. ಆಗ ಅವ್ಳು ಕೆಳಗೆ ಇಳಿದ್ಬಿಟ್ಟು, ಏನಾಯಿತು ಸರ್, ಆಕ್ಸಿಡೆಂಟ್ ಆಗೋಯ್ತಾ ಅಂತೇಳಿ ಅವ್ನು ಕೇಳ್ತಾನೆ. ಇರಿ ಸರ್ ನೋಡೋಣ, ಯಾರೋ ಬಂದು ನಮ್ಮ ಗಾಡಿಗೆ ಗುದ್ದುಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಕೆಳಗೆ ಇಳಿತಾನೆ. ಅದು ಏನ್ರಿ ನೀವು ಬಂದು ನಮ್ಮ ಗಾಡಿಗೆ ಗುದ್ದುಬಿಟ್ಟಿದ್ದೀರಾ, ಬುದ್ಧಿ ಇಲ್ವೇನ್ರಿ ನಿಮಗೆ, ಕಣ್ ಕಾಣಿಸಲ್ವಾ ನಿಮಗೆ ಅಂತೇಳಿ ರವಿ ಬೈತಾನೆ. ಅದಕ್ಕೆ ಮೀನಾ ಕೂಡ, ನಿನಗೆ ಕಣ್ ಕಾಣಿಸಲ್ವಾ, ನೆಟ್ಟಿಗೆ ಬರೋಕ್ಕಾಗಲ್ವಾ ನೋಡಿಕೊಂಡು ಅಂತ ಹೇಳಿದ ತಕ್ಷಣ, ನೋಡು ನನಗೆ ಇಷ್ಟಪಟ್ಟು ನನ್ನ ಹೆಂಡತಿ ಕಾರ್ ಕೊಡಿಸಿರೋದು, ಆ ಕಾರ್ಗೆ ಬಂದು ಈ ಥರ ಎಲ್ಲ ಮಾಡಿದ್ಯಾ ಅಂತೇಳಿ ಬಂದ ತಕ್ಷಣ, ಓಹೋ, ಇದು ಹೆಂಡತಿ ಒಬ್ಬಳೇ ಕೊಡಿಸ್ಬಿಟ್ಟಿರೋದಾ, ನನಗೂ ನನ್ನ ಗಂಡನೇ ಕೊಡಿಸಿರೋದು ಕಾರು, ನನ್ನ ಗಾಡಿ ನೋಡಿಲ್ಲಿ ಎಷ್ಟು ಚೆನ್ನಾಗಿರೋ ಗಾಡಿ ಕೊಡಿಸಿದ್ದಾರೆ ಅಂತ ಹೇಳಿದ ತಕ್ಷಣ, ನನ್ನ ಹೆಂಡತಿ ಬಗ್ಗೆ ನೀನು ಏನಕ್ಕೆ ಮಾತಾಡ್ತೀಯಾ ಅಂತೇಳಿ ಇವನು ಬೈತಾ ಇರ್ತಾನೆ. ಅವಳು, ನನ್ನ ಗಂಡ ಬಗ್ಗೆ ನೀನು ಮಾತಾಡಬೇಡ ಅಂತ ಹೇಳಿದ ತಕ್ಷಣ ಅಕ್ಕಪಕ್ಕ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಬಂದ ತಕ್ಷಣ, ಏನೋ ನೀನು ಹುಡುಗಿ ಗಾಡಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ನಿಂತ್ಕೊಂಡಿದ್ಯಾ, ಕಟ್ಟೋ ಲೈ ಫೈನು ಅಂತ ಹೇಳಿದ ತಕ್ಷಣ ಇವಳು, ಏನ್ರಿ ನೀವು ಮರ್ಯಾದೆ ಕೊಟ್ಟು ಮಾತಾಡ್ರಿ ಫಸ್ಟು ಅವ್ರಿಗೆ ಅಂತ ಹೇಳಿದ ತಕ್ಷಣ, ಅಲ್ಲ ಕಣಮ್ಮ, ನಾನು ನಿನ್ನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ನನಗೆ ಬೈತಾ ಇದೆಯಲ್ಲ ಅಂತ ಹೇಳಿದ ತಕ್ಷಣ, ಅಯ್ಯೋ ಸರ್, ಅದೇನೂ ಇಲ್ಲ, ಅವ್ರು ನನ್ನ ಗಂಡನೇ ಅಂತೇಳಿ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ. ಆಮೇಲೆ, ಸರಿ ಆಯಿತು, ಗಂಡ ಹೆಂಡತಿ ಜಗಳ ಏನಾದರೂ ಮನೆ ಒಳಗೆ ಇಟ್ಕೊಳ್ಳಿ, ಬೀದಿಗೆಲ್ಲ ಬರಬೇಡಿ ಅಂತ ಹೊರಟೋಗ್ತಾನೆ ಅವ್ನು ಟ್ರಾಫಿಕ್ ಪೊಲೀಸು. ಆಮೇಲೆ ಇವನು, ಏನು ಸರ್ ಇದು, ನಿಮ್ಮ ಹೆಂಡ್ತಿನೇನ ಇವರು, ನೀವು ಆವಾಗಲೇ ಹೇಳಿದ್ದು ಭೂತ ಬಂದಂಗೆ ಆಡ್ತಾಳೆ ಅಂತ ಹೇಳಿದ್ರಲ್ಲ, ಅದು ಇವರೇನಾ ಅಂತ ಹೇಳಿ ಹಾಕ್ಕೊಟ್ಬಿಡ್ತಾನೆ ಅವನೇ. ಅಯ್ಯೋ ಸರ್, ಏನು ಸರ್ ನೀವು ಸರಿಯಾದ ಟೈಮ್ಗೆ ಹಾಕ್ಕೊಟ್ಬಿಟ್ರಲ್ಲ ಸರ್, ಹಂಗಂದ್ರೆ ನಾನು ಭೂತನಾ, ಬನ್ನಿ ಮನೆಗೆ ಇವತ್ತು ನೋಡ್ಕೋತೀನಿ ನಿಮಗೆ, ನನ್ನನ್ನೇ ಭೂತ ಅಂತ ಎಲ್ಲ ಕಡೆ ಹೇಳ್ಕೊ ಬಂದಿದ್ದೀರಾ ಅಂತೇಳಿ ಕೋಪ ಮಾಡಿಕೊಂಡು ಅವಳು ಗಾಡಿ ತೊಗೊಂಡು ಹೊರಟೋಗ್ತಾಳೆ. ಅಲ್ಲ ಸರ್, ನಿಮಗೂ ಇವಾಗ ಮದುವೆ ಆಗ್ತಿದೆ ಅಲ್ವಾ, ಗಂಡ ಹೆಂಡತಿ ಜಗಳ ಯಾವಾಗಾದರೂ ಬರುತ್ತಲ್ಲ, ಅವಾಗ ಬಂದು ನನ್ನ ಹತ್ರ ಹೇಳಿ, ಅವಾಗ ಮಾಡ್ತೀನಿ ನಿಮಗೆ ಅಂತೇಳಿ, ಸರಿ ಆಯಿತು ಅಂಥೇಳಿ ಅವ್ನು ಕರ್ಕೊಂಡು ಹೊರಟೋಗ್ತಾನೆ. ಈ ಕಡೆ ಅವರು ಹಾಸ್ಪಿಟಲ್ಗೆ ನರ್ಸ್ ಬಂದ್ಬಿಟ್ಟು ನೋಡಿ, ಅವ್ರಿಗೆ ತುಂಬಾ ಹುಷಾರಿರಲ್ಲ, ಅವ್ರಿಗೆ ಒಬ್ಬರು ಕೇರ್ ಟೇಕರ್ನ ಇಟ್ಕೊಳಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು ಅಂತ ಹೇಳಿದ ತಕ್ಷಣ, ಅವ್ರಿಗೊಬ್ರಿಗೆ ಯಾರಾದರೂ ಸಿಕ್ಕಿದ್ರೆ ನಮ್ಗೆ ಖಂಡಿತ ಹೇಳಿ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಿಮಗೆ ಪರಿಚಯ ಯಾರಾದ್ರು ಇದ್ದರೆ ಹೇಳಿ ಅಂತ ಹೇಳಿ ಈ ಕಡೆ ಅವಳು ಹೇಳ್ತಾಳೆ ರೋಹಿಣಿ. ಆಮೇಲೆ, ಇರಮ್ಮ, ನಾನು ಸ್ವಲ್ಪ ಮನೆಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಸಡನ್ನಾಗಿ ಬಂದುಬಿಟ್ಟಿದ್ದೀನಿ, ಮನೋಜ್ಗೆ ಹೇಳ್ಬಿಟ್ಟು ಬರ್ತೀನಿ ಇರು ಅಂತೇಳಿ ಫೋನ್ ತೊಗೊಂಡು ಈ ಕಡೆ ಬರೋಷ್ಟರಲ್ಲಿ ಮನೋಜು ಕೂಡ ಕಸ್ಟಮರ್ ಹತ್ರ ಎಲ್ಲ ಮಾತಾಡಿಕೊಂಡು, ಇರು, ಯಾಕೆ ರೋಹಿಣಿ ಕಾಲೇ ಮಾಡಲಿಲ್ವಲ್ಲ ಅಂತೇಳಿ ಅವನೇ
ಅಂತಾನೆ ಕಾಲ್ ಮಾಡ್ತಾನೆ. ಮಾಡಿದ ತಕ್ಷಣ, ಅಲ್ಲ ರೋಹಿಣಿ, ಎಲ್ಲೊಟ್ಟೋಗಿದ್ದೀಯಾ ಬೆಳಬೆಳಿಗ್ಗೆ ಎದ್ದು ನೀನು? ನೋಡಿದ್ರೆ ಅಮ್ಮ ಬೆಳಗ್ಗೆನೇ ಎಲ್ಲೋ ಎದ್ದೋದ್ಲು ಅಂತ ಹೇಳಿದ್ರು. ಒಂದು ಮಾತು ಹೇಳಿ ಎಲ್ಲೊಟ್ಟೋಗಿದ್ದೀಯಾ ನೀನು? ಹೇಳು, ಎಷ್ಟೊತ್ತಿಗೆ ಬರ್ತೀಯಾ ಅಂತೇಳಿ ಮನೋಜ್ ಕೇಳ್ತಾನೆ. ಅಲ್ಲ ಮನೋಜ್, ನೀನು ಬೆಳಿಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಬಂದ್ಬಿಟ್ಟೆ, ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಬಂದಿದ್ದೀನಿ ಪೂಜಾ ಜೊತೆನಲ್ಲಿ ಅಂತೇಳಿ ಸುಳ್ಳು ಹೇಳ್ತಿರ್ತಾಳೆ. ಈ ಕಡೆ ನೋಡಿದ್ರೆ ಪೂಜಾ ಅದೇ ಆಫೀಸಿಗೆ ಅಲ್ಲಿಗೆ ಬರ್ತಾಳೆ. ಆಗ ಹೌದಾ, ಏನಕ್ಕೆ ಅವಳ ಜೊತೆ ಎಲ್ಲ ಹೋಗ್ತೀಯಾ? ಅವಳಿಗೇನು ಆಫೀಸಲ್ಲಿ ಏನು ಕೆಲಸ ಇಲ್ವಂತ? ಏನಕ್ಕೆ ಅವಳೆ ಪದೇ ಪದೇ ನೀನು ಕರೀತಾಳೆ ಅಂತೇಳಿ ಅಷ್ಟರಲ್ಲಿ ಪೂಜೆನ ಮನೋಜ್ ನೋಡ್ಬಿಡ್ತಾನೆ. ಆಗ ಶಾಕಾಗಿ, ರೋಹಿಣಿ ನೀನು ಎಲ್ಲಿದ್ದೀಯಾ ಅಂತ ಹೇಳಿದೆ ಹೇಳು ಅಂತೇಳಿ ಹೇಳಿದ ತಕ್ಷಣ, ಇಲ್ಲ ನಾನು ಇವಳ ಜೊತೆನೇ ಇದ್ದೀನಿ, ಪೂಜನ ಜೊತೆನಲ್ಲೇ ಬಂದ್ಬಿಡ್ತೀನಿ ಸಂಜೆ ಅಷ್ಟರಲ್ಲಿ ಅಂತ ಕಟ್ ಮಾಡಿ ಇಟ್ಬಿಡ್ತಾಳೆ.